ನಶೆಯಲ್ಲಿ ಪುಂಡರು ಪುಂಡಾಟಿಕೆಯನ್ನ ತೋರಿಸಿದ್ದಾರೆ. ಹಾಗಾಗಿ ಅಲ್ಲಿರುವಂತಹ ಡಿವೈಎಸ್ಪಿ ನಗರ ಪ್ರದರ್ಶಿಕೆಯನ್ನ ಮಾಡಿದ್ದಾರೆ. ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನೆಲಮಂಗಲ ನಗರ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಎಣ್ಣೆ ನಶೆಯಲ್ಲಿ ಪುಂಡರ ಪುಂಡಾಟಿಕೆ ಜೋರಾಗಿತ್ತು. ನೆಲಮಂಗಲ ನಗರ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಕೂಡ ಆಗಿದೆ. ಪುಂಡರ ವಿರುದ್ಧ ಪೊಲೀಸರಿಗೆ ಸಾರ್ವಜನಿಕರು ದೂರನ್ನ ಕೂಡ ಕೊಟ್ಟಿದೆ. ತೊಂದರೆ ಆಗ್ತಾ ಇದೆ, ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರನ್ನ ಕೊಟ್ಟ ಬಳಿಕ ಡಿವೈಎಸ್ಪಿ ಉಮಾರಾಣಿ ನಗರ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಬಾರ್ಗಳ ಮೇಲೆ ಡಿವೈಎಸ್ಪಿ ಉಮಾರಾಣಿ ದಿಢೀರ್ ದಾಳಿ ನಡೆಸಿದ್ದಾರೆ. ಸಿಸಿಟಿವಿ ಸಿಬ್ಬಂದಿ ಅಪ್ರಾಪ್ತರ ಕೆಲಸದ ಬಗ್ಗೆ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೆಲ ಪುಂಡರನ್ನ ಠಾಣೆಗೆ ಕರೆತಂದು ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ದಾಳಿ ಸಂದರ್ಭದಲ್ಲಿ ಕೆಲ ಕಾಲ ಎಣ್ಣೆ ಮಾರಾಟದಲ್ಲಿ ವ್ಯತ್ಯಯ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಪುಂಡರೆಲ್ಲರೂ ಕೂಡ ಎಣ್ಣೆ ನಶೆಯಲ್ಲಿ ಹೇಗೆ ಬೇಕೋ ಹಾಗೆ ವರ್ತನೆಯನ್ನ ಮಾಡ್ತಾ ಇದ್ರು. ಅಲ್ಲಿರುವಂತಹ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇತ್ತು. ಕೂಡಲೇ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಎಚ್ಚೆತ್ತುಕೊಂಡಂತಹ ಡಿವೈಎಸ್ಪಿ ಆದಂತಹ ಉಮಾರಾಣಿ ಅವರು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿಸಿದ್ದಾರೆ. ಅಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತಾರಲ್ಲ, ಅವರೆಲ್ಲರೂ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರಾ, ಏನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ತಿದ್ದಾರಾ, ಇದೆಲ್ಲವನ್ನ ಕೂಡ ವಿಚಾರಿಸಿರುವಂತದ್ದು. ಅಪ್ರಾಪ್ತರ ಕೆಲಸದ ಬಗ್ಗೆ ಕೂಡ ತಪಾಸಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರಾದರೂ ಚಿಕ್ಕ ವಯಸ್ಸಿನವರು, 18 ವರ್ಷಕ್ಕಿಂತ ಕಡಿಮೆ ಇರೋರು ಕೆಲಸ ಏನಾದರೂ ಮಾಡ್ತಿದ್ದಾರಾ ಅನ್ನೋ ಈ ಎಲ್ಲಾ ವಿಚಾರಗಳನ್ನ ವಿಚಾರಿಸಿರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದ್ ಕಡೆನಲ್ಲಿ ಎಣ್ಣೆ ಕುಡಿದು ಆ ಒಂದು ನಶೆಯಲ್ಲಿ ಪುಂಡಾಟಿಕೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದ್ರೆ ಡಿವೈಎಸ್ಪಿ ಅವರ ಒಂದು ಕೆಲಸ ಚೆನ್ನಾಗಿದೆ ಅಂತ ಹೇಳಬಹುದು, ಶ್ಲಾಘನೆಯನ್ನ ವ್ಯಕ್ತಪಡಿಸಬಹುದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಇದು ಸುಕನ್ಯಾ, ಏನೊಂದು ನೆಲಮಂಗಲ ಉಪವಿಭಾಗದಲ್ಲಿ ಈಗಾಗಲೇ ಏನು ರೋಡ್ ರೇಸ್ ಪ್ರಕರಣ ಇರ್ಬೋದು, ಮತ್ತೆ ಪುಂಡಾಟಿಕೆ ಇರ್ಬೋದು, ಅಲ್ಲಲ್ಲಿ ಬೈಕ್ ವೀಲಿಂಗ್ ಇರ್ಬೋದು, ಇದೆಲ್ಲ ಮನಗಂಡಂತ ಏನು ಸಾರ್ವಜನಿಕರಿಂದ ದೂರಿನ ಸುರಿಮಳೆ ಬಂದಿದ್ರಿಂದ ಡಿವೈಎಸ್ಪಿ ಉಮಾರಾಣಿಯವರು ಈ ಒಂದು ನಗರ ಪ್ರದಕ್ಷಿಣೆಯನ್ನ ಮಾಡಿರುವಂತದ್ದು. ಅಲ್ಲದೆ ಏನೊಂದು ಕ್ರೈಮ್ಗಳೇನ ನಡೆದಂತ ಸಂದರ್ಭದಲ್ಲಿ ಏನ್ ರಸ್ತೆಗೆ ಒಂದು ಟ್ರೇಸ್ ಔಟ್ಗೋಸ್ಕರ ಕ್ಯಾಮ್ರಾಗಳನ್ನ ವೀಕ್ಷಣೆ ಮಾಡಿರುವಂತದ್ದು. ಪ್ರತಿಯೊಂದು ಕಟ್ಟಡಗಳು ಏನು ಕಮರ್ಷಿಯಲ್ ಕಟ್ಟಡಗಳು ಏನಿದಾವೆ ಅದ್ರ ಕ್ಯಾಮ್ರಾಗಳು ರಸ್ತೆಗಿದಾವ ಅಥವಾ ಮತ್ತು ಒಳಗಡೆ ಕೆಲವು ಬಾರ್ಗಳಲ್ಲಿ ಏನಾದ್ರೂ ಅಪ್ರಾಪ್ತರನ್ನ ಕೆಲ್ಸಕ್ಕೆ ಇಟ್ಕೊಂಡಿದಾರ, ಇವೆಲ್ಲವನ್ನ ವೀಕ್ಷಣೆ ಮಾಡಿ ಒಂದು ನಗರ ಪ್ರದಕ್ಷಿಣೆಯನ್ನ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಉಮಾರಾಣಿಯವ್ರಿಗೆ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಭರತ್ ಗೌಡ ಅಂಡ್ ಟೀಮ್ ಕೂಡ ಸಾಥ್ ನೀಡಿದ್ದಂಥದ್ದು. ಇದೇ ಸಂದರ್ಭದಲ್ಲಿ ಏನು ಸುಮಾರು 2-3 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆಯಲ್ಲೇ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ತಪಾಸಣೆ ಮಾಡಿರುವಂತದ್ದು. ಅಲ್ಲಲ್ಲಿ ಸಾರ್ವಜನಿಕರುಗಳಿಂದ ಕೆಲವು ದೂರುಗಳು ಬಂದಂತ ಸಂದರ್ಭದಲ್ಲಿ ಒಂದು ಏನ್ ದೂರುಗಳ ಅನ್ವಯ ಇತರೆ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಕ್ರಮವನ್ನ ಕಟ್ಟುನಿಟ್ಟಾಗಿ ತಗೊಳ್ಳುವಂತೆ ಹೇಳಿ ಸಾರ್ವಜನಿಕರಿಗೆ ಭರವಸೆಯನ್ನು ಕೊಟ್ಟಿರುವಂತದ್ದು. ಅಲ್ಲದೆ ಇದು ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಪುಂಡಾಟಿಕೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಒಂದು ನಗರ ಪ್ರದಕ್ಷಿಣೆಯನ್ನ ಮಾಡಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ರಾಘವೇಂದ್ರ ಹೆಚ್ಚಿನ ಮಾಹಿತಿಗಾಗಿ.